ಮುಖ್ಯವಾಗಿ ನಮಗೆ ಪ್ರದೀಪ್ ಕುಮಾರ್ ಅವರಿಗೂ ಒಳ್ಳೆ ಇದು ಮಾಡ್ಬೇಕು. ಅವರಿಗೆ ನಾವು ಧನ್ಯವಾದವನ್ನು ಅರ್ಪಿಸಬೇಕು. ಅವರು ಮುಖ್ಯ ಇದಕ್ಕೆ ಕಾರಣಕರ್ತರೆ ಅವರೇ, ಡೈರೆಕ್ಟ್ ಅವ್ರು ಬರೋದಿದ್ರೆ ನಮ್ಗೆ ತರಕಾರಿ ಸೆಂಟ್ರೆ ಇಲ್ಲಿ ಓಪನ್ ಆಗ್ತಿರ್ಲಿಲ್ಲ. ನಾವು ಕಾರ್ಕಳ ಸೆಂಟರ್ ಇಂದ ಮಾತಾಡ್ತಾ ಇದ್ದೇವೆ. ಇವತ್ತು ನಮ್ ಜೊತೆಗೆ ಬಂದ್ಬಿಟ್ಟು ಗೀತಾ ಅಮ್ಮ ನಮ್ಮ ಜೊತೆಗಿದ್ದಾರೆ. ಇವರು ಕಾರ್ಕಳ ಸೆರಾಕೇರ್ಗೆ ಥೆರಪಿಗೆ ಬರ್ತಾ ಇದ್ರು. ಇವ್ರ ಹತ್ರ ಕೇಳ್ಕೊಂಡ್ ಬರೋಣ, ಸೆರಾಕೇರ್ ಥೆರಪಿಗೆ ಬರೋದಕ್ಕಿಂತ ಮುಂಚೆ ಏನೆಲ್ಲ ಪ್ರಾಬ್ಲಮ್ಸ್ ಇತ್ತು, ಏನೆಲ್ಲ ಇಂಪ್ರೂವ್ಮೆಂಟ್ಸ್ ಅನ್ನ ಪಡ್ಕೊಂಡಿದಾರ ಅಂತ ಹೇಳ್ಬಿಟ್ಟು. ನಮಸ್ತೆ ಅಮ್ಮ. ನಮಸ್ತೆ. ಎಲ್ಲಿಂದ ಬರ್ತಾ ಇದ್ದೀರಾ ನೀವು? ದುರ್ಗಾನಗ್ರಾಮ, ಮೂರೂರು, ಕುಂಡೇಶ್ವರ ದೇವಸ್ಥಾನ ಬರ್ತಾ ಇದ್ದೀರಾ. ಓಕೆ, ಸೆರಾಕೇರ್ಗೆ ಬರ್ಬೇಕಾದ್ರೆ ಏನೆಲ್ಲ ಪ್ರಾಬ್ಲಮ್ಸ್ ಇತ್ತಮ್ಮ ನಿಮ್ಗೆ? ಹೇಳಿ ಪರಿಹಾರ ತುಂಬಾ ಬಗೆ ಇತ್ತು. ಗ್ಯಾಸ್ಟ್ರಿಕ್, ಅಸಿಡಿಟಿ, ಮುಖ್ಯ ಕಾರಣ ಮಾನಸಿಕವಾಗಿದ್ದೆ, ಡಿಪ್ರೆಷನ್, ಮತ್ತೆ ನಿದ್ದೆ ಬರ್ತಿರ್ಲಿಲ್ಲ. 6 ವರ್ಷ ನಿದ್ದೆ ಮಾತ್ರೆ ತಗೊಳ್ತಾ ಇದ್ದೆ. 6 ವರ್ಷದಿಂದ ನಿದ್ದೆ ಮಾತ್ರೆ ಜಾಸ್ತಿ ಆಗ್ಬೋದು. BP ಮಾತ್ರೆ ಅದೆಲ್ಲ ಯಾವ್ದು ಇಲ್ಲ ಅಂತಿಲ್ಲ. ಗ್ಯಾಸ್ಟ್ರಿಕ್ ಮಾತ್ರೆ ಎಲ್ಲ ಮೆಡಿಕಲ್ ಎಲ್ಲ ಗವರ್ಮೆಂಟ್ ಆಸ್ಪತ್ರೆ ಕಾರ್ಕಳದಲ್ಲಿ ಇದ್ದದೆಲ್ಲ ನಂಜನಗೂಡು ಎಲ್ಲ ಮೈಸೂರಿಗೆ ಸಹ ಹೋಗಿ ಎಲ್ಲ ಆಯ್ತು. ಎಲ್ಲ ಕಡೆದು ಮದ್ದು ಆಗಿದೆ. ಆಗಿ ಸಾಕಾಗಿ ಮತ್ತೆ ಇದಾಗಿದೆ. ಎಲ್ಲ ಹೇಳಿ ಎಲ್ಲ ಮದ್ದು ಆಗಿದೆ. ಇವಾಗ ಸೆರಾಕೇರ್ ಥೆರಪಿ ಮಾಡ್ಬಿಟ್ಟು ಏನೆಲ್ಲ ಚೇಂಜಸ್ ಆಗಿದೆ ನಿಮ್ಗೆ? ಚೇಂಜ್ ಆಗಿದೆ. ಬೆನ್ನು ನೋವು ಕಮ್ಮಿ ಆಗಿದೆ. ಮತ್ತೆ ನಿದ್ದೆ ಮಾತ್ರೆ ಬಿಟ್ಟಿದ್ದೇನೆ. BP ಅದೆಲ್ಲ ಸ್ವಲ್ಪ ಕಮ್ಮಿ ಕೊಡ್ತಾರೆ. ಬಿಡ್ಲಿಕ್ಕೆ ಬೇಡ ಹೇಳಿದ್ರು. ತಕೊಳ್ಳಿ, ನಿಮ್ ತೊಂದ್ರೆ ಇಲ್ಲ. ಬ್ಯಾಕ್ ಪೇನ್ ಎಷ್ಟು ವರ್ಷದಿಂದ ಇತ್ತು ನಿಮ್ಗೆ? ಬ್ಯಾಕ್ ಪೇನ್ ತುಂಬಾ ವರ್ಷದಿಂದ ನಾನು ಬೀಳ್ತಾ ಇದ್ದೆ. ಅವ್ರು ಬೀಳುವಾಗ ಬೆನ್ನು ನೋವು ಬರ್ತಿತ್ತು. ಬೆಂಡ್ ಆಗಿತ್ತು ನನ್ನ ಬೆನ್ನು. ಅದು ಈಗ ತುಂಬಾ ಕಡಿಮೆ ಆಗಿದೆ. ಈಗ ಸ್ವಲ್ಪ ನೆಟ್ಟಗೆ ನಡೀತೇನೆ. ಇದ್ರೆ ಕೂಡ ಚೆನ್ನಾಗಿ ಬರ್ತಾ ಇದೆ. ಟೋಟಲ್ ಆಗಿ ಒಂದು 100 ಅಲ್ಲಿ ಎಷ್ಟು % ಇಂಪ್ರೂವ್ಮೆಂಟ್ ಆಗಿದೆ ನಿಮ್ಗೆ? 90% ಇಂಪ್ರೂವ್ಮೆಂಟ್ ಆಗಿದೆ. ಇದರಲ್ಲಿ ತುಂಬಾ ಎಲ್ರಿಗೂ ಇಂಪ್ರೂವ್ಮೆಂಟ್ ಕಾಣ್ತಾ ಉಂಟು. ತುಂಬಾ ಜನರಿಗೂ ಆರೋಗ್ಯ ಒಳ್ಳೇದಾಗ್ಲಿ ಅಂತ ಎಲ್ರೂ ಇದಕ್ಕೆ ಆದಷ್ಟು ನಾವು ಪ್ರಯತ್ನ ಮಾಡ್ತಿದ್ದೇವೆ. ಎಲ್ರಿಗೂ ಹೇಳ್ತಾ ಇದ್ದೇನೆ ನಾನು. ನಂಗೆ ಬೆಳಿಗ್ಗೆ ಬರುದೇ ಒಂದು ಕೆಲಸ. ನಂಗೆ ಹೊರಡುದು ಬೆಳಿಗ್ಗೆ 4 ಗಂಟೆಗೆ ಹೇಳ್ತೇನೆ. 3:45 4 ಗಂಟೆಗೆ ಎದ್ದು ನಂದು ತಿಂಡಿ ಎಲ್ಲ ಮಾಡಿ ಬರುದೇ ಒಂದು. ಬರ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ನಂಗೆ. ದುಡ್ಡಿನ ಸಮಸ್ಯೆ ಎಲ್ಲ ಉಂಟು. ಆದ್ರೂ ಆರೋಗ್ಯ ಬೇಕಲ್ಲ ಅಂತ ಹೇಳಿ ಬರ್ತಾ ಇದ್ದೇನೆ. ಮತ್ತೆ ಎಲ್ರು ಈ ಆರೋಗ್ಯ ಇದಕ್ಕೆ ಸೆರಕೆರೆ ಮಾಡುವವರಿಗೂ ಅವರಿಗೂ ಎಲ್ರಿಗೂ ನಮ್ಮ ಸಿಬ್ಬಂದಿ ವರ್ಗದವರು, ಇಲ್ಲಿ ಡೈರೆಕ್ಟರ್, ಇದು ದೇವಸ್ಥಾನ ಇದ್ದಾಗೆ ಎಲ್ರು ಇಲ್ಲಿಗೆ ಬಂದು, ಮತ್ತೆ ಜಾತಿ ಭೇದ ಇಲ್ಲ. ಇಲ್ಲಿ ಎಲ್ರು ಒಂದೇ ರೀತಿ, ಬಡವರು ಬಲ್ಲವರು. ಈ ಕೆಲವು ಸಂಸ್ಥೆಯಲ್ಲಿ ಬಡವರನ್ನು ತಿರಸ್ಕಾರ ಮಾಡ್ತಾರೆ. ಶ್ರೀಮಂತರು ಅವರು ಇವರು ದುಡ್ಡು ಕೊಟ್ಟವರಿಗೆ ಸನ್ಮಾನ ಜಾಸ್ತಿ ಇದು ಮಾಡ್ತಾರೆ. ಅವರಿಗೆಲ್ಲ ಬೆನಿಫಿಟ್ ಜಾಸ್ತಿ ಕೊಡ್ತಾರೆ. ಇಲ್ಲಿ ಒಂದೇ ಲೆಕ್ಕ, ಎಲ್ರು ಒಂದೇ ರೀತಿ ಇರ್ತಾರೆ. ಜಾತಿ ಧರ್ಮ ಅದು ನಮ್ಗೆ ಬೇಕಾಗುದು ಅದೇ. ನಾವು ಹಿಂದೂ ಧರ್ಮ ಬೇಕು, ಎಲ್ರು ಬೇಕು. ಜಾತಿ ಅದೇ ನೋಡ್ಬಾರ್ದು. ಎಲ್ರು ಒಂದೇ ಲೆಕ್ಕ ನೋಡಿ ದೇವರು ಎಲ್ರಿಗೂ ಸರ್ವೇ ಜನ ಸುಖಿನೋ ಭವಂತು, ಎಲ್ರೂ ಆರೋಗ್ಯವಂತರಾಗಿರ್ಬೇಕು ಅಂತ ಎಲ್ರೂ ಪ್ರಯತ್ನ ಮಾಡ್ಬೇಕು. ಎಲ್ರೂ ಬರ್ಬೇಕು ಕಡ್ಡಾಯವಾಗಿ. ಕಾರ್ಕಳದಲ್ಲಿ ಇದು ಸೆರಕೆರೆ ಇನ್ನೂ ಒಂದು ಸಂಸ್ಥೆ ಇತ್ತು. ಒಳ್ಳೇದು, ಎಲ್ರು ಜನರಿಗೂ ಉಪಯೋಗ ಆಗ್ತದೆ. ತುಂಬಾ ಒಳ್ಳೇದಾಗಿತ್ತು ಕಾರ್ಕಳದಲ್ಲಿ ಇರ್ತದೆ. ಮುಖ್ಯವಾಗಿ ನಮ್ಗೆ ಪ್ರದೀಪ್ ಕುಮಾರ್ ಅವರಿಗೂ ಒಳ್ಳೆ ಇದು ಮಾಡ್ಬೇಕು. ಅವರಿಗೆ ನಾವು ಧನ್ಯವಾದವನ್ನು ಅರ್ಪಿಸಬೇಕು. ಅವರು ಮುಖ್ಯ ಇದಕ್ಕೆ ಕಾರಣಕರ್ತರೆ ಅವರೇ, ಡೈರೆಕ್ಟ್ ಅವ್ರು ಬರೋದಿದ್ರೆ ನಮ್ಗೆ ಸೆರಕೆರೆ ಸೆಂಟ್ರೆ ಇಲ್ಲಿ ಓಪನ್ ಆಗ್ತಿರ್ಲಿಲ್ಲ. ಮತ್ತೆ ಇಲ್ಲಿ ಸ್ವಾತಿ ಮೇಡಮ್ ಡೈರೆಕ್ಟರ್, ಅವರು ಒಳ್ಳೆ ಎಲ್ಲಾ ಸಿಬ್ಬಂದಿ ವರ್ಗದವರನ್ನು ಮಕ್ಕಳಾಗಿ ನೋಡ್ಕೊಂಡು ಅವ್ರಿಗೆ ಒಳ್ಳೆ ಅವರನ್ನು ಒಂದು ಸಂಸ್ಥೆ ನಡಿಬೇಕಾದ್ರೆ ಅದ್ರದ್ದು ಮುಖ್ಯ ನಿರ್ವಹಣಾಧಿಕಾರಿ ಒಳ್ಳೇದಿರ್ಬೇಕು. ಯಾವಾಗಲೂ ನಾವು ಅಂಗನವಾಡಿಯಲ್ಲಿ ಸಾಗಿ, ನಾವು ಅಂಗನವಾಡಿ ಟೀಚರ್ ಆಗಿದೆ. ಅಲ್ಲಿ ಸುರುವಿನವರೇ ಸರಿ ಇಲ್ಲದಿದ್ರೆ ಎಲ್ಲ ಹಾಳಾಗಿ ಹೋಗ್ತದೆ. ಡೈರೆಕ್ಟರ್ ಅವರೆಲ್ಲ ಸಿಬ್ಬಂದಿ ವರ್ಗದವರು ದೂರಿ ಪ್ರಯೋಜನ ಇಲ್ಲ. ಮೊದಲಿನ ಸುರುವಿಗೆ ಮಾರ್ಗದರ್ಶನ ಕೊಡುವವರು ಒಳ್ಳೆಯವರು ಇರಬೇಕು. ಒಂದು ಮನೆಯಲ್ಲಿ ಯಜಮಾನ ಎಷ್ಟು ಒಳ್ಳೇದಿರ್ತಾರೆ ಹಾಗೆ ಮನೆ ಮಕ್ಕಳನ್ನೆಲ್ಲ ನೋಡ್ಕೊಳ್ತಾರೆ. ಹಾಗೆ ಇವರೆಲ್ಲರೂ ನಮ್ಮ ಮಕ್ಕಳನ್ನು ನೋಡಿಕೊಂಡಾಗೆ ನಮ್ಮ ಒಂದು ದೇವಸ್ಥಾನ ಇದ್ದಾಗೆ. ದೇವರು ಇಲ್ಲಿ ಬಂದಾಗ ತುಂಬಾ ಸಂತೋಷವಾಗ್ತದೆ. ಎಲ್ರೂ ಆರೋಗ್ಯವಾಗಿದ್ದರಿಂದ ದೇವರ ಎಲ್ರಿಗೂ ಥ್ಯಾಂಕ್ಸ್. ಸರ್ಕಾರ ಸೆಂಟ್ರಿಗೆ ಸಿಬ್ಬಂದಿಯವರಿಗೆ ಎಲ್ರಿಗೂ ಥ್ಯಾಂಕ್ಸ್.